ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಮಂಚದ ಮೇಲೆ ಮಲಗಿದವರನ್ನು ಕೂಡ ಬದುಕಿಸಬಲ್ಲ ಆ ಎಲೆ ಯಾವುದು? ಆ ಎಲೆಯಲ್ಲಿ ಎಂತಹ ಔಷಧಿಯ ಗುಣಗಳಿವೆ? ಆ ಎಲೆ ನಮಗೆ ಎಷ್ಟು ವಿಧಗಳಲ್ಲಿ ಉಪಯೋಗಕ್ಕೆ ಬರುತ್ತದೆ ಹಾಗೂ ಆ ಎಲೆಗೆ ಸಂಬಂಧಿಸಿದ ವೃಕ್ಷದ ಮಹತ್ವವೇನು? ಈ ಎಲ್ಲ ಸಂಪೂರ್ಣ ವಿವರಗಳನ್ನು ಇಂದಿನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಫ್ರೆಂಡ್ಸ್, ಪ್ರಕೃತಿಯು ನಮಗೆ ಅನೇಕ ವರಗಳನ್ನು ನೀಡಿದೆ ಎನ್ನುವುದರಲ್ಲಿ ಯಾವುದೇ ಅತಿಶಯೋಕ್ತಿಯಲ್ಲ. ಪ್ರಕೃತಿಯಲ್ಲಿ ನಾವು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮುಖ್ಯವಾಗಿ ಪ್ರತಿಯೊಂದು ಅನಾರೋಗ್ಯ ಸಮಸ್ಯೆಗೂ ನಮ್ಮ ಪ್ರಕೃತಿಯಲ್ಲಿರುವ ಅನೇಕ ಗಿಡಮೂಲಿಕೆಗಳು ಮತ್ತು ವೃಕ್ಷಗಳು ಔಷಧಿಗಳನ್ನು ಒದಗಿಸುತ್ತವೆ. ಆ ಔಷಧಿಗಳನ್ನು ಬಳಸಿ ನಾವು ಗುಣಪಡಿಸಲಾಗದ ರೋಗಗಳನ್ನು ಸಹ ಗುಣಪಡಿಸಬಹುದು. ಆದರೆ ನಮಗೆ ತಿಳಿಯದೆ ನಾವು ಅನೇಕ ಗಿಡಗಳನ್ನು ಮತ್ತು ಮರಗಳನ್ನು ಕಳೆಗಿಡಗಳೆಂದು ಭಾವಿಸುತ್ತೇವೆ. ತಿಳಿಯದೆ ಈ ತಪ್ಪು ಮಾಡುತ್ತೇವೆ. ಆದರೆ ಪ್ರತಿಯೊಂದು ಗಿಡದಲ್ಲಿ, ಪ್ರತಿಯೊಂದು ವೃಕ್ಷದಲ್ಲಿಯೂ ಅನೇಕ ಔಷಧಿಯ ಗುಣಗಳು ಅಡಗಿರುತ್ತವೆ. ಅಂತಹ ಅನೇಕ ಔಷಧಿಯ ಗುಣಗಳನ್ನು ಹೊಂದಿರುವ ಮಂಚದ ಮೇಲೆ ಮಲಗಿದವರನ್ನು ಸಹ ಬದುಕಿಸಬಲ್ಲ ಒಂದು ಎಲೆಯ ಬಗ್ಗೆ ನಾವು ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಆ ಎಲೆಯ ಹೆಸರೇ ಬಿಲ್ವಪತ್ರೆ. ಈ ಬಿಲ್ವಪತ್ರೆ ವೃಕ್ಷವನ್ನು ಬೇಲದ ಮರ, ಶ್ರೀಫಲ, ಶ್ರೀ ವೃಕ್ಷ, ಲಕ್ಷ್ಮೀ ಪತ್ರ ಎಂದು ಪ್ರದೇಶಗಳಿಗೆ ಅನುಗುಣವಾಗಿ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಈ ಬಿಲ್ವಪತ್ರೆಯು ಆಧ್ಯಾತ್ಮಿಕವಾಗಿಯೂ ಬಹಳ ಮಹಿಮೆಯನ್ನು ಹೊಂದಿದೆ. ಈ ಬಿಲ್ವಪತ್ರೆಯು ಬಿಲ್ವ ವೃಕ್ಷಕ್ಕೆ ಸೇರಿದ್ದಾಗಿದೆ. ವಿನಾಯಕ ಚತುರ್ಥಿಯ ದಿನದಂದು ಮಾಡುವ ವರಸಿದ್ಧಿ ವಿನಾಯಕ ಏಕವಂಶಿತಿ ಪತ್ರೆ ಪೂಜಾ ಕ್ರಮದಲ್ಲಿ ಈ ಎಲೆಯು ಎರಡನೆಯದಾಗಿದೆ. ಈ ಎಲೆಗೆ ಬಹಳ ವಿಶಿಷ್ಟತೆ ಇದೆ. ಬೇಲದ ಮರವು 8 ರಿಂದ 10 ಮೀಟರ್ ಎತ್ತರಕ್ಕೆ ಬೆಳೆಯುವ ವೃಕ್ಷವಾಗಿದೆ. ಇದರ ಎಲೆಗಳು ಸುವಾಸನೆ ಭರಿತವಾಗಿದ್ದು ದಿವ್ಯಾನುಭೂತಿಯನ್ನು ನೀಡುತ್ತವೆ. ಇದರ ಹೂವುಗಳು ಹಸಿರು ಮಿಶ್ರಿತ ಬಿಳಿ ಬಣ್ಣದಲ್ಲಿದ್ದು ಸುವಾಸನೆಯನ್ನು ಹೊಂದಿರುತ್ತವೆ. ಬೇಲದ ಕಾಯಿಗಳು ಗಟ್ಟಿಯಾಗಿರುತ್ತವೆ ಮತ್ತು ಒಳಗೆ ಬಹಳಷ್ಟು ಬೀಜಗಳಿರುತ್ತವೆ. ಬೇಲದ ಹಣ್ಣಿನ ತಿರುಳು ಕೂಡ ಸುವಾಸನೆ ಭರಿತವಾಗಿರುತ್ತದೆ. ಈ ಪತ್ರೆಯು ಆಯುರ್ವೇದದಲ್ಲಿಯೂ ಉಲ್ಲೇಖಿಸಲ್ಪಟ್ಟಿದೆ. ಇದು ಅತಿಸಾರ ಅಂದ್ರೆ ಬೇದಿ, ಮೂಲವ್ಯಾಧಿ ಮತ್ತು ಸಕ್ಕರೆ ಕಾಯಿಲೆಯಂತಹ ರೋಗಗಳ ನಿವಾರಣೆಗೆ ಬಹಳ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತದೆ. ಭಾರತದೊಂದಿಗೆ ಏಷ್ಯಾದ ಹಲವು ದೇಶಗಳಲ್ಲಿ ಬೇಲದ ಮರವು ಬೆಳೆಯುತ್ತದೆ. ಈ ಪತ್ರೆಯ ಔಷಧಿಯ ಗುಣಗಳು ಬಹಳ ಹೆಚ್ಚು. ಅತಿಸಾರಕ್ಕೆ ಇದರ ಹಣ್ಣುಗಳಿಂದ ರಸವನ್ನು ತೆಗೆದು ತಯಾರಿಸುತ್ತಾರೆ. ಹಾಗೆಯೇ ಮೂಲವ್ಯಾಧಿಗೂ ಈ ವೃಕ್ಷವು ಒಂದು ಉತ್ತಮ ಔಷಧಿಯಾಗಿದೆ. ಇದರ ಎಲೆಗಳ ರಸವು ಸಕ್ಕರೆ ಕಾಯಿಲೆಯ ನಿವಾರಣೆಗೆ ಬಹಳ ಒಳ್ಳೆಯದು. ಇದರಲ್ಲಿ ಖನಿಜಗಳು ಮತ್ತು ವಿಟಮಿನ್ಗಳು ಹೇರಳವಾಗಿವೆ. ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣ, ಕೆರೋಟಿಸ್, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಬಹಳ ಮುಖ್ಯವಾದವು. ಬೇಲದ ಎಲೆಗಳಲ್ಲಿ ಹಾಗೂ ಹಣ್ಣುಗಳಲ್ಲಿ ಅನೇಕ ಔಷಧಿಯ ಗುಣಗಳಿವೆ. ಬೇಲದ ಹಣ್ಣುಗಳು, ಕಾಯಿ, ತೊಗಟೆ, ಬೇರು, ಎಲೆಗಳು ಮತ್ತು ಹೂವುಗಳು ಎಲ್ಲವೂ ಔಷಧಿಗಳಾಗಿ ಉಪಯೋಗಕ್ಕೆ ಬರುತ್ತವೆ. ಬಿಲ್ವ ವೃಕ್ಷದ ಪ್ರತಿಯೊಂದು ಭಾಗವು ಮಾನವ ಕುಲಕ್ಕೆ ಒಳಿತು ಮಾಡುವಂತಹದ್ದೇ. ಬೇಲದ ದಳವು ಗಾಳಿ ಮತ್ತು ನೀರನ್ನು ದೋಷರಹಿತವಾಗಿ ಮಾಡುತ್ತದೆ. ಆಯುರ್ವೇದದಲ್ಲಿ ಬಳಸುವ ದಶಮೂಲದಲ್ಲಿ ಇದರ ಬೇರು ಕೂಡ ಒಂದು. ಬಿಲ್ವದ ಎಲೆಗಳು ಜ್ವರವನ್ನು ಕಡಿಮೆ ಮಾಡುತ್ತವೆ. ಬಿಲ್ವ ಎಲೆಗಳ ಕಷಾಯ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿದರೆ ಜ್ವರವು ಕಡಿಮೆಯಾಗುತ್ತದೆ. ಹೊಟ್ಟೆ ಮತ್ತು ಕರುಳಿನಲ್ಲಿರುವ ಹುಣ್ಣುಗಳನ್ನು ಗುಣಪಡಿಸುವ ಶಕ್ತಿ ಈ ಎಲೆಗಳಿಗೆ ಮತ್ತು ಹಣ್ಣುಗಳಿಗೆ ಇದೆ. ಮಲೇರಿಯಾವನ್ನು ಸಹ ಕಡಿಮೆ ಮಾಡುವ ಗುಣವು ಇವುಗಳಿಗಿವೆ. ಬಿಲ್ವ ಹಣ್ಣಿನ ರಸಕ್ಕೆ ಸ್ವಲ್ಪ ಶುಂಠಿ ರಸವನ್ನು ಬೆರೆಸಿ ಕುಡಿದರೆ ರಕ್ತ ಸಂಬಂಧಿ ಸಮಸ್ಯೆಗಳಿಂದ ಉಪಶಮನ ಸಿಗುತ್ತದೆ. ಬಿಲ್ವದ ಬೇರು, ತೊಗಟೆ ಮತ್ತು ಎಲೆಗಳನ್ನು ಅರೆದು ಗಾಯಗಳ ಮೇಲೆ ಲೇಪಿಸಿದರೆ ಬೇಗನೆ ಮಾಯುತ್ತವೆ. ಕ್ರಿಮಿಕೀಟಗಳ ವಿಷಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಬೇಲದ ಹಣ್ಣಿನ ವಾಸನೆಯು ಸಹ ತುಂಬಾ ಆಹ್ಲಾದಕರವಾಗಿರುತ್ತದೆ. ಇದು ದೇಹಕ್ಕೆ ತಂಪು ನೀಡುವ ಗುಣವನ್ನು ಹೊಂದಿದೆ ಮತ್ತು ವಿರೇಚಕವಾಗಿಯೂ ಕೆಲಸ ಮಾಡುತ್ತದೆ. ಅರ್ಧ ಹಣ್ಣಾದ ಕಾಯಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಚೆನ್ನಾಗಿ ಹಣ್ಣಾದ ಹಣ್ಣಿನ ತಿರುಳನ್ನು ಪ್ರತಿದಿನ ಸೇವಿಸಿದರೆ ದೀರ್ಘಕಾಲದ ಮಲಬದ್ಧತೆ ಸಮಸ್ಯೆಯಿಂದ ಬಳಲುವವರಿಗೆ ಬಹಳಷ್ಟು ಉಪಯೋಗವಾಗುತ್ತದೆ. ಬೇಲದ ತಿರುಳಿಗೆ ಹಾಲು ಮತ್ತು ಸಕ್ಕರೆ ಬೆರೆಸಿ ಸೇವಿಸಿದರೆ ಇದು ಉತ್ತಮ ಬೇಸಿಗೆ ಪಾನೀಯವಾಗುತ್ತದೆ. ಇದು ಕರುಳನ್ನು ಶುಭ್ರಗೊಳಿಸುವುದಲ್ಲದೆ ಅವುಗಳನ್ನು ಶಕ್ತಿಯುತವಾಗಿಯೂ ಮಾಡುತ್ತದೆ. ಬೇಲದ ಮರದಲ್ಲಿರುವ ಒಂದು ವಿಚಿತ್ರವೆಂದರೆ ಚೆನ್ನಾಗಿ ಹಣ್ಣಾದ ಹಣ್ಣು
ವಿರೇಚಕವಾಗಿ ಕೆಲಸ ಮಾಡಿದರೆ ಅರ್ಧ ಹಣ್ಣಾದ ಕಾಯಿ ಬೇದಿಯನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ. ಜಿಡ್ಡು ಬೇದಿಯಾಗುತ್ತಿದ್ದರೆ ಅರ್ಧ ಹಣ್ಣಾದ ಬೇಲದ ಹಣ್ಣನ್ನು ತಿಂದರೆ ಬಹಳ ಉಪಕಾರಿಯಾಗುತ್ತದೆ. ಬೇದಿ ನಿಲ್ಲಿಸಲು ಹಣ್ಣಿನ ತಿಳಿಗಿಂತ ಅದನ್ನು ಒಣಗಿಸಿ ಮಾಡಿದ ಪುಡಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಹಾಗೆಯೇ ಬೇಲದ ಎಲೆಗಳ ಕಷಾಯ ಮಾಡಿ ಕುಡಿದರೆ ಅಧಿಕ ಜ್ವರ, ಆಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಬೇಲದ ಎಲೆಗಳ ಕಷಾಯವನ್ನು ಎಳ್ಳೆಣ್ಣೆಯೊಂದಿಗೆ ಬೆರೆಸಿ ಕಾಯಿಸಿ ತಲೆ ಸ್ನಾನ ಮಾಡುವ ಮುನ್ನ ಹಚ್ಚಿಕೊಂಡರೆ ಸ್ನಾನದ ನಂತರ ಶೀತ ಮತ್ತು ಸೀನು ಬರುವ ಸಮಸ್ಯೆ ಇರುವವರಿಗೆ ಇದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತದೆ. ಫ್ರೆಂಡ್ಸ್, ಬಿಲ್ವಪತ್ರೆ ಮರವು ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಶಿವನ ಪೂಜೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಬಿಲ್ವ ಪತ್ರೆ ಇಲ್ಲದೆ ಶಿವನ ಆರಾಧನೆ ಅಪೂರ್ಣ ಎಂದು ಹೇಳಿದರೆ ತಪ್ಪಾಗಲಾರದು. ಹಿಂದೂಗಳಿಗೆ ಬಿಲ್ವ ಪತ್ರೆ ಮರ ಬಹಳ ಪವಿತ್ರವಾದದ್ದು. ಇದರ ಬಗ್ಗೆ ವೇದ ಕಾಲದಿಂದಲೂ ಉಲ್ಲೇಖವಿದೆ. ನಾವು ದೇವಾಲಯಗಳಲ್ಲಿ ಈ ಮರವನ್ನು ಹೆಚ್ಚಾಗಿ ಕಾಣಬಹುದು. ಶಿವನಿಗೆ ಇದು ಅತ್ಯಂತ ಪ್ರಿಯವಾದದ್ದು. 3 ಎಲೆಗಳುಳ್ಳ ಬಿಲ್ವ ಪತ್ರೆಯನ್ನು ಶಿವನ 3 ಕಣ್ಣುಗಳೆಂದು ಪರಿಗಣಿಸಲಾಗುತ್ತದೆ. ಶಿವನು ಈ ಬಿಲ್ವ ಪತ್ರೆ ಮರದ ಕೆಳಗೆ ನೆಲೆಸಿದ್ದಾನೆ ಎಂದು ನಂಬಿಕೆಯೂ ಸಹ ಇದೆ. ದೇವತೆಗಳು ಬಿಲ್ವ ಪತ್ರೆ ಮರವನ್ನು ಶಿವನ ಸ್ವರೂಪವೆಂದು ಭಾವಿಸುತ್ತಾರೆ. ಶಿವ ಪುರಾಣದಲ್ಲಿ ಬಿಲ್ವ ಪತ್ರೆ ಮಹತ್ವವನ್ನು ವಿವರಿಸುವ ಒಂದು ಕಥೆ ಇದೆ. ಒಮ್ಮೆ ಶನಿದೇವನು ಶಿವನನ್ನು ನೋಡಲು ಕೈಲಾಸಕ್ಕೆ ಬಂದರು. ಪಾರ್ವತಿ ಮತ್ತು ಪರಮೇಶ್ವರನನ್ನು ಭಕ್ತಿಯಿಂದ ಸ್ತುತಿಸಿದರು. ಆಗ ಶಿವನು ಶನಿದೇವನ ಕರ್ತವ್ಯ ನಿಷ್ಠೆಯನ್ನು ಪರೀಕ್ಷಿಸಲು ನೀನು ನನ್ನನ್ನು ಹಿಡಿಯಬಲ್ಲೆಯಾ ಎಂದು ಕೇಳಿದರು. ಅದಕ್ಕೆ ಶನಿದೇವನು ಮರುದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳಬಲ್ಲೆ ಎಂದು ಉತ್ತರಿಸಿದನು. ಮರುದಿನ ಬೆಳಿಗ್ಗೆ ಶಿವನು ಬಿಲ್ವ ಪತ್ರೆ ಮರದ ರೂಪವನ್ನು ತಾಳಿ ಆ ಮರದಲ್ಲಿ ಅದೃಶ್ಯನಾಗಿ ನೆಲೆಸಿದರು. ಪಾರ್ವತಿ ದೇವಿ ಸೇರಿದಂತೆ ದೇವತೆಗಳೆಲ್ಲರೂ ಸಹ 3 ಲೋಕಗಳನ್ನು ಹುಡುಕಾಡಿದರೂ ಕೂಡ ಮಹೇಶ್ವರನಾಗಲಿ ಶನಿದೇವನಾಗಲಿ ಎಲ್ಲೂ ಸಿಗಲಿಲ್ಲ. ಸೂರ್ಯಾಸ್ತದ ನಂತರ ಮಹೇಶ್ವರನು ಬಿಲ್ವಪತ್ರೆ ಮರದಿಂದ ತನ್ನ ನಿಜ ರೂಪಕ್ಕೆ ಬಂದರು. ತಕ್ಷಣವೇ ಶನಿದೇವನು ಅಲ್ಲಿ ಪ್ರತ್ಯಕ್ಷರಾದರು. ಆಗ ಪರಮೇಶ್ವರನು ನೀನು ನನ್ನನ್ನು ಹಿಡಿಯಲು ಸಾಧ್ಯವಾಗಲಿಲ್ಲವೇ ಎಂದು ಕೇಳಿದರು. ಅದಕ್ಕೆ ಶನಿದೇವನು ನಮಸ್ಕರಿಸಿ, ಸ್ವಾಮಿ, ನಾನು ಹಿಡಿದುಕೊಂಡಿರುವ ಕಾರಣದಿಂದಲೇ ಲೋಕಾರಾಧ್ಯರಾಗಿರುವ ತಾವು ಈ ಬಿಲ್ವಪತ್ರೆ ಮರದ ರೂಪದಲ್ಲಿ ಅಡಗಿಕೊಂಡಿದ್ದೀರಿ ಎಂದು ಶನಿದೇವನು ಹೇಳಿದರು. ಶನಿದೇವನ ಕರ್ತವ್ಯ ನಿಷ್ಠೆ ಮತ್ತು ಭಕ್ತಿಗೆ ಮೆಚ್ಚಿದ ಶಿವನು ಈಶ್ವರನಾದ ನನ್ನನ್ನೇ ಸ್ವಲ್ಪ ಕಾಲ ಹಿಡಿದು ನನ್ನಲ್ಲೇ ವಾಸಿಸಿದ್ದರಿಂದ ಇಂದಿನಿಂದ ನೀನು ಶನೀಶ್ವರ ಎಂದು ಪ್ರಸಿದ್ಧನಾಗುವೆ. ಶನಿ ದೋಷ ಇರುವವರು ದೋಷ ಪರಿಹಾರಕ್ಕಾಗಿ ನನ್ನನ್ನು ಬಿಲ್ವ ಪತ್ರೆಗಳಿಂದ ಪೂಜಿಸಿದರೆ ಅವರ ದೋಷಗಳು ನಿವಾರಣೆಯಾಗುತ್ತವೆ. ಬಿಲ್ವ ಪತ್ರೆಗಳಿಂದ ನನ್ನನ್ನು ಪೂಜಿಸುವ ಶಿವಭಕ್ತರನ್ನು ಈ ಶನೀಶ್ವರನು ಎಂದಿಗೂ ಬಾಧಿಸುವುದಿಲ್ಲ ಎಂದು ಅಭಯ ನೀಡಿದರು. ಹೀಗೆ ಬಿಲ್ವಪತ್ರೆ ಮರಕ್ಕೆ ಅತ್ಯಂತ ಮಹಿಮಾನ್ವಿತವಾದ ಕಥೆ ಇದೆ. ಇನ್ನೊಂದು ಕಥೆಯ ಪ್ರಕಾರ ಲಕ್ಷ್ಮೀ ದೇವಿಯ ತಪಸ್ಸಿನಿಂದ ಬಿಲ್ವಪತ್ರೆ ಮರ ಹುಟ್ಟಿತು. ಆದ್ದರಿಂದ ಅವಳನ್ನು ಬಿಲ್ವ ನಿಲಯ ಎಂದು ಕರೆಯುತ್ತಾರೆ. ಬ್ರಹ್ಮ ವರ್ಚಸ್ಸನ್ನು ಪಡೆಯಲು ಸೂರ್ಯನಿಗಾಗಿ ಮಾಡುವ ಕಾಮ್ಯ ಯಾಗದಲ್ಲಿ ಬಿಲ್ವದ ಮರದ ತುಂಡನ್ನು ಯೂಪ ಸ್ತಂಭವಾಗಿ ನೆಡುತ್ತಾರೆ. ಅಶ್ವಮೇಧ ಯಾಗದಲ್ಲಿ ಇಂತಹ 6 ಬಿಲ್ವ ಯೂಪಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಬಿಲ್ವ ಪತ್ರೆಯನ್ನು ಸೋಮವಾರ, ಮಂಗಳವಾರ, ಆರಿದ್ರ ನಕ್ಷತ್ರದಂದು, ಸಂಧ್ಯಾ ಕಾಲದಲ್ಲಿ, ರಾತ್ರಿ ವೇಳೆಯಲ್ಲಿ, ಶಿವರಾತ್ರಿಯಂದು, ಸಂಕ್ರಾಂತಿಯಂದು ಮತ್ತು ಹಬ್ಬಗಳ ಸಮಯದಲ್ಲಿ ಕೀಳಬಾರದು. ಆದ್ದರಿಂದ ಈ ಎಲೆಗಳನ್ನು ಹಿಂದಿನ ದಿನವೇ ಕಿತ್ತು ಇಟ್ಟುಕೊಂಡು ಪರಮಶಿವನನ್ನು ಪೂಜಿಸಬಹುದು. ಬಿಲ್ವ ಪತ್ರೆಗಳು ಶಿವನ ಪೂಜೆಗೆ ಅತ್ಯಂತ ಪ್ರಿಯವಾದ ಪತ್ರೆಗಳಾಗಿರುವುದರಿಂದ ನೀವು ಶಿವ ಪೂಜೆಗಳಲ್ಲಿ ಇವುಗಳನ್ನು ಖಂಡಿತವಾಗಿ ಬಳಸಬೇಕು. ಬಿಲ್ವ ಪತ್ರೆಯು ಗಾಳಿ ಮತ್ತು ನೀರನ್ನು ಸಹ ಶುದ್ಧೀಕರಿಸುತ್ತದೆ. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶಂಭೋ ಶಂಕರ ಹರ ಹರ ಮಹಾದೇವ. ಧನ್ಯವಾದಗಳು.